ಅಧಿಕಾರಿಗಳು ಫೋನ್ ಮಾಡಿದ್ರೆ ಒಬ್ರು ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಯಾಕೆ ಕ್ಯಾನ್ಸಲೇಷನ್ ಮಾಡಿದ್ರಿ ಅಂತ ಒಂದು ಇದು ಕೊಡ್ರಿ, ನಮ್ಮ ಲೆಟರ್ ಕೊಡಿ ಅಂತ ಹೇಳಿದ್ರೆ ಲೆಟರ್. ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಅಧಿಕಾರಕ್ಕೆ ಬಂದೈತೆ. ಶಿಲಘಟ್ಟ ತಾಲೂಕದಲ್ಲಿ ಮಾತ್ರ ಕಾಂಗ್ರೆಸ್ ಪಾರ್ಟಿ ನೆಲ ಕಚ್ತಾ ಇದೆ. ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೆ ಮುಂದೂಡಿ ಅಂತಂದ್ರು, ಅದರಂತೆ ನಾನು ಮಾಡಿದ್ದೇನೆ. ನಮ್ಮ ಸರ್ಕಾರ ಅಧಿಕಾರಿಗಳು ದುರಾಡಳಿತ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಮತ್ತೆ ಈ ಮೀಟಿಂಗ್ ಅನ್ನು ಮತ್ತೆ ಇದು ಮಾಡ್ತೀರಾ ಮೇಡಮ್? ಮತ್ತೆ ಮುಂದೆ ಆದೇಶ ಬಂದರೆ ಖಂಡಿತ ನಾನು ಪಾಲನೆ ಮಾಡ್ತೀನಿ. ನೀವು ಕೊಟ್ಟರು ನಾನು ಈಗಲೂ ಮಾಡ್ತೀನಿ ಮೀಟಿಂಗ್. ನಾವು ಎಲ್ಲ ಕಾರ್ಯಕರ್ತಗಳು ಅವ್ರು ಏನು ಮಾಡ್ತಾರೆ ನಾವು ಎಲ್ಲ ಕಲಿತೀವಿ. ಬೇಕಂದ್ರೆ ಅವ್ರು ಕೆಲಸ ಮಾಡಿ ನಾವು ಇನ್ನೂ ಜಲ್ದಿ ಕಲಿತೀವಿ. ಮೇಡಮ್, ಈಗ CEO ಅವರು ಮಾಡಿ ಅಂತ ಹೇಳಿದ್ಮೇಲೆ ನಿಮಗೆ ತಡೆ ಆಗ್ತಿದೆ, ಇವಾಗ ಮಾಡಬೇಡ ಅಂತ ಹೇಳಿರೋದು ಮೇಡಮ್. ಕಾಂಗ್ರೆಸ್ ಕಾರ್ಯಕರ್ತರ ತೀವ್ರ ವಿರೋಧ ಇತ್ತು. ಆದೇಶ ಕಾಪಿ ಕೊಡಿ. ಏನು ಕಾರಣ ನಮಗೆ ಗೊತ್ತಿಲ್ಲ. ದಯವಿಟ್ಟು ಈ ಒಂದು ಅನ್ಯಾಯ ಆಗಿರುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ನಡೆಸೋದಕ್ಕೆ ಅವಕಾಶಗಳು ಅನ್ಯಾಯ ಮಾಡಿದೆ. ಆದ ಕಾರಣ ಈ ಸಭೆಯನ್ನು ಮುಂದೂಡಲಾಗಿದೆ. ಅದಕ್ಕಾಗಿ ನಾವು ಭಾಳ ತುಂಬ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ಒಬ್ರು ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ರಾಜುಗೌಡರು ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕು ಅಂತ. ಪ್ರಯತ್ನ ಅಪಾರವಾದದ್ದು. ಅವರು ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಯಾರನ್ನು ಕೂಡ ನಮ್ಮ ಬಳಿ ಬರಬೇಡಿ ಅಂತ ಹೇಳ್ತಾರೆ, ಯಾರನ್ನ ದೂರ ತಳ್ಳುತ್ತಾ ಇಲ್ಲ. ಕರ್ನಾಟಕ ಸರ್ಕಾರ ಯೋಜನೆ ಅನುಷ್ಠಾನ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾಗಿ ತಮ್ಮನ್ನು ಆಯ್ಕೆ ಮಾಡಿದ ಮೇಲೆ ಈಗ ತಾತ್ಕಾಲಿಕವಾಗಿ ತಡೆಯಾಗಿದೆ. ಮುಂದಿನ ನಡೆ ಏನು ಸರ್ ನಿಮ್ದು? ಶಿಡ್ಲಘಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಸಭೆ ಅಸ್ತವ್ಯಸ್ತ, ಕಾಂಗ್ರೆಸ್ ಬಣದ ಒಳಜಗಳ ಬಯಲು. ಶಿಡ್ಲಘಟ್ಟದಲ್ಲಿ ಗ್ಯಾರಂಟಿ ಸಭೆ ಮೊಟಕು, ಕಾಂಗ್ರೆಸ್ ಬಣದ ಕಿಚ್ಚು ಬಯಲು. ಗ್ಯಾರಂಟಿ ಯೋಜನೆ ಪರಿಶೀಲನಾ ಸಭೆ ಗದ್ದಲ, ಬೆಂಬಲಿಗರ ಪ್ರತಿಭಟನೆ. ಕಾಂಗ್ರೆಸ್ ಒಳಜಗಳದ ಹೊಡೆತ, ಶಿಡ್ಲಘಟ್ಟದಲ್ಲಿ ಸಭೆ ಸ್ಥಗಿತ. ಗ್ಯಾರಂಟಿಯ ಸಭೆಯು ಮುಂದೇನಾಗುತ್ತದೆ ಎಂದು ಕಾದು ನೋಡುತ್ತಿರುವಂತಹ ಶಿಡ್ಲಘಟ್ಟ ಕ್ಷೇತ್ರದ ಮತದಾರರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೆಪ್ಟೆಂಬರ್ 11 ಗುರುವಾರ ಬೆಳಗ್ಗೆ 11 ಗಂಟೆಗೆ ನಡೆಸಬೇಕಿದ್ದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅರ್ಧದಲ್ಲಿ ಮೊಟಕುಗೊಂಡಿತು. ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀ HM ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭವಾಗುತ್ತಿದ್ದಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಅವರಿಗೆ DC ಹಾಗೂ CEO ಅಧಿಕಾರಿಗಳ ದೂರವಾಣಿ ನಿರ್ದೇಶನದಂತೆ ಸಭೆಯನ್ನು ಮುಂದೂಡಲಾಗಿದೆ ಎಂದು ತಿಳಿಸಿದ ನಂತರ ಸಭೆ ಅರ್ಧಕ್ಕೆ ಮೊಟಕುಗೊಂಡಿತು. ಸರ್ಕಾರದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೀಟಿಂಗ್ನ ತಾತ್ಕಾಲಿಕವಾಗಿ ಮುಂದೂಡಲಿಕ್ಕೆ ಆದೇಶ ಬಂದಿದೆ. ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ. ಆ ಕಾರಣದಿಂದ ಈ ಮೀಟಿಂಗನ್ನು ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೂ ಮುಂದೂಡಲಾಗಿದೆ. ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೂ ಮುಂದೂಡಿ ಅಂತಂದ್ರು, ಅದರಂತೆ ನಾನು ಮಾಡಿದ್ದೇನೆ. ಮೇಡಮ್, ಈಗ CEO ಅವರು ಮಾಡಿ ಅಂತ ಹೇಳಿದ್ಮೇಲೆ ನಿಮಗೆ ತಡೆ ಆಗ್ತಿದೆ, ಇವಾಗ ಮಾಡಬೇಡ ಅಂತ ಹೇಳಿರೋದು ಮೇಡಮ್? CEO ಸರ್ ಮಾಡಿದ್ರು. ಮೊನ್ನೆ ಜಿಲ್ಲಾಧಿಕಾರಿ ಸರಿಗಳು ಫೋನ್ ಮಾಡಿದ್ರು. ಮೀಟಿಂಗ್ ನಡೀತಿರ್ಬೇಕಾದ್ರೆ ಹೇಳಿದ್ರು. ಅವ್ರ ಆದೇಶವನ್ನು ನಾನು ಮತ್ತೆ ಈ ಮೀಟಿಂಗ್ ಅನ್ನು ಮತ್ತೆ ಇದು ಮಾಡ್ತೀರಾ ಮೇಡಮ್? ಮತ್ತೆ ಮುಂದೆ ಆದೇಶ ಬಂದರೆ ಖಂಡಿತ ನಾನು ಪಾಲನೆ ಮಾಡ್ತೀನಿ. ಈಗ ಕೊಟ್ಟರು ನಾನು ಈಗಲೂ ಮಾಡ್ತೀನಿ ಮೀಟಿಂಗ್. ಮೇಲಧಿಕಾರಿಗಳ ಆದೇಶದಂತೆ ಸರ್ಕಾರದ ಆದೇಶ ಏನಿದೆಯಲ್ಲ ಅದನ್ನು ನಾನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀನಿ. ಇಂದು ಗ್ಯಾರಂಟಿ ಸಭೆ ನಡೆಯಬಾರದೆಂದು ರಾಜುಗೌಡ ಬಣದ ಬೆಂಬಲಿಗರು ತೀವ್ರವಾಗಿ ವಿರೋಧಿಸಿ ಸಭೆ ನಡೆಯದಂತೆ ಒತ್ತಾಯಿಸಿದರು. ಕೊನೆಗೂ ಅವರು ಪಟ್ಟು ಹಿಡಿತಕ್ಕೆ ಮೇಲ್ಮನವಿ ತಲುಪಿದ್ದು ಸಭೆ ಸ್ಥಗಿತಗೊಂಡಿತು. ಇದರ ಪರಿಣಾಮವಾಗಿ ಸಭಾಂಗಣದವರೆಗೆ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿ ರಾಜುಗೌಡ ಬೆಂಬಲಿಗರು ಕಚೇರಿ ಬಾಗಿಲಿನ ಮುಂದೆ ಪ್ರತಿಭಟನೆ ನಡೆಸಿದರು.
ಉದ್ವಿಗ್ನ ಪರಿಸ್ಥಿತಿ ಹತೋಟಿಗೆ ಬರೆಸಲು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಸಭೆ ಮುಂದೂಡಿಕೆ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಎಚ್.ಎಂ. ಮುನಿಯಪ್ಪ ಅಧಿಕಾರಿಗಳ ನಡೆಗೆ ಅಸಮಾಧಾನಗೊಂಡು ಸ್ಥಳವನ್ನು ತೊರೆದರು. ಜಂಗಮಕೋಟೆ ಹೊಸಪೇಟೆ ಗ್ರಾಮದ ಎಚ್.ಎಂ. ಮುನಿಯಪ್ಪ ಅಂತ ನಾನು ಶಿಡ್ಲಘಟ್ಟ ತಾಲೂಕು ಪಂಚಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನಾಗಿ ನಮ್ಮ ರಾಜ್ಯ ಸರ್ಕಾರ ಅನುಮತಿಸಲಾಗಿದೆ, ನಾಮಿನೇಷನ್ ಮಾಡಿದ್ದಾರೆ. ಅದರ ಪ್ರಕಾರ ಈ ದಿವಸ 11/9/2025 ತಾಲೂಕು ಸಭಾಂಗಣದಲ್ಲಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಎಲ್ಲ 14-15 ಜನ ಸದಸ್ಯರು ಸೇರಿದ್ವಿ. ಅದರ ಜೊತೆಯಲ್ಲಿ ತಾಲೂಕಿನ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಪಂಚಗ್ಯಾರಂಟಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಹಾಜರಾಗಿದ್ದರು. ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಸಡನ್ನಾಗಿ ಒಂದು ತಾಲೂಕು ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳಿಗೆ ತಕ್ಷಣ ಒಂದು ಫೋನ್ ಕರೆ ಬಂತು. ಆ ಫೋನ್ ಕರೆಯನ್ನು ಕೇಳಿ ತಕ್ಷಣ ಸಭೆಯನ್ನು ಮುಂದೂಡಲಾಗಿದೆ ಅಂತೇಳಿ ಅನೌನ್ಸ್ ಮಾಡಿದರು. ಆದ ಕಾರಣ ಈ ಸಭೆಯನ್ನು ಮುಂದೂಡಲಾಗಿದೆ. ಅದಕ್ಕಾಗಿ ನಾವು ತುಂಬ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಇವರು ಸಭೆಯನ್ನು ಮುಂದೂಡಿರೋದ್ರ ಬಗ್ಗೆ ಸರಿಯಾದ ಮಾಹಿತಿ ನಮಗೆ ಕೊಡಲಿಲ್ಲ. ಅದರಿಂದ ಮೇಲಧಿಕಾರಿ ತಾವಿದ್ದೀರಿ, ಇ.ಒ. ಸಾಹೇಬರಾದಂಥ ನೀವೇ ನಮ್ಮನ್ನು ಇ.ಒ. ಸಾಹೇಬ್ರೆ ಇ.ಒ. ಸಾಹೇಬ್ರೆ ನಮಗೆ ಸಿ.ಒ. ಸಾಹೇಬ್ರೆ ನಮ್ಮನ್ನೆಲ್ಲ ನಾಮಿನೇಷನ್ ಮಾಡಿ ಆದೇಶ ಕೊಟ್ಟಿದ್ದರು. ಅದರ ಪ್ರಕಾರ ಮೀಟಿಂಗ್ ನಡೀತಾ ಇತ್ತು. ಇದೇನು 1/9/2021 ಮೀಟಿಂಗನ್ನು ಸಹ ಮುಂದೂಡಲಾಗಿತ್ತು. ಕೊನೆಗೆ ಇದು 2ನೇ ಬಾರಿಗೂ ಸಹ ಇದೇ ರೀತಿ ಮುಂದೂಡಲಾಗಿದೆ. ಇದಕ್ಕೆ ಏನು ಕಾರಣ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಈ ಒಂದು ನಮ್ಗೆ ಅನ್ಯಾಯ ಆಗಿರೋಂಥ ಈ ಮೀಟಿಂಗ್ ಕರ್ನಾಟಕ ಸರ್ಕಾರ ಯೋಜನೆ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾಗಿ ತಮ್ಮನ್ನು ಆಯ್ಕೆ ಮಾಡಿದ ಮೇಲೆ ಈಗ ತಾತ್ಕಾಲಿಕವಾಗಿ ತಡೆಯಾಗಿದೆ. ಮುಂದಿನ ನಡೆ ಏನು ಸರ್ ನಿಮ್ಮದು? ಮುಂದಿನ ನಡೆ ಅದ್ರ ಬಗ್ಗೆ ಅಧಿಕಾರಿಗಳ ಬಗ್ಗೆ ವಿಚಾರಿಸ್ತೀವಿ. ಅಧಿಕಾರಿ ಎಲ್ಲ ಸರ್, ಈಗ ನಮ್ದೇನು ಗೊತ್ತಾ ಸರ್, ಕರ್ನಾಟಕ ಸರ್ಕಾರದಿಂದ ನಮ್ಗೆ ಆದೇಶ ನಮ್ಮ ಸರ್ಕಾರ ಈ ಅಧಿಕಾರಿಗಳು ದುರಾಡಳಿತ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಅಧಿಕೃತವಾಗಿ ಲೆಟರ್ ಬಂದ ಮೇಲೆ ಸರ್ಕಾರದಿಂದ ಮೀಟಿಂಗ್ ಅನೌನ್ಸ್ ಮಾಡಿರೋದನ್ನು ಇ.ಒ. ಮೇಡಮ್ ಸರಿನಾ, ಮೀಟಿಂಗು ನಡೀತಾ ಇದೆ. ಎಲ್ಲ ಪಂಚ ಗ್ಯಾರಂಟಿ ಅಧಿಕಾರಿಗಳು ಬಂದು ಮೀಟಿಂಗ್ ಕೂತ್ಕೊಂಡು ಪಂಚ ಗ್ಯಾರಂಟಿ ಅಧಿಕಾರಿಗಳು ಬಂದು ಮೀಟಿಂಗಲ್ಲಿ ಕೂತ್ಕೊಂಡು ಮೀಟಿಂಗ್ ಸ್ಟಾರ್ಟ್ ಆಗಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಯಾವುದೋ ಒಂದು ಸಡನ್ನಾಗಿ ಒಂದು ಫೋನ್ ಬಂತು ಅಂದ್ಬಿಟ್ಟು ಮೇಲಧಿಕಾರಿಗಳ ಆದೇಶದಿಂದ ಸಡನ್ವಾಗಿ ತಾತ್ಕಾಲಿಕವಾಗಿ ಸಭೆನ ಮುಂದೂಡಿಸ್ಬೇಕಂತ ಹೇಳಿದ್ರೆ ಇದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕಂತ ಅಧಿಕಾರಿಗಳು ಏನಾರ ಮಾಡ್ತಾ ಇದ್ದಾರೆ. ಇದು ಅಧಿಕಾರಿಗಳು ಫೋನ್ ಮಾಡಿದ್ರೆ ಒಬ್ಬರು ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಯಾಕೆ ಕ್ಯಾನ್ಸಲೇಷನ್ ಮಾಡಿದ್ರಿ ಅಂತ ಒಂದು ಇದು ಕೊಡ್ರಿ, ನಮ್ಗೆ ಲೆಟರ್ ಕೊಡಿ ಅಂತ ಹೇಳಿದ್ರೆ ಲೆಟರ್ ಕೊಡ್ತಾ ಇಲ್ಲ. ಇ.ಒ. ಮೇಡಮ್ ಮಾತಾಡ್ತಾ ಇದ್ದೀವಿ, ಎದ್ದು ಹೋಗಿದ್ದೆ ಕೆಲಸ. ಸಿ.ಒ. ಸರ್ ಫೋನ್ ತೆಗಿತಾ ಇಲ್ಲ. ಡಿ.ಸಿ ಅವ್ರಿಗೆ ಕೇಳಿದ್ರೆ ಮೀಟಿಂಗ್ ಮಾಡಂಗಿದ್ರೆ ಮಾಡ್ಕೊಳ್ರಿ ನೀವು ಅಂತ ಹೇಳ್ತಾರೆ. ಇದೇ ನಮ್ಮ ಸರ್ಕಾರಕ್ಕೆ ಅವಮಾನ ಮಾಡ್ಬೇಕಂತ ಮಾಡ್ತಾ ಇದ್ದೀರಾ, ಏನು ಮಾಡ್ಬೇಕಂತ ಇದ್ದೀರಾ? ಇದ್ರ ನಡೆ ನೆಕ್ಸ್ಟ್ ಏನಿಲ್ಲ. ನಮ್ಮ ಸುಧಾಕರ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಅವರು ವೈಯಕ್ತಿಕ ಸರ್ಕಾರದ ಏನೋ ಒಂದು ಕಾರ್ಯಕ್ರಮದಿಂದ ವಿದೇಶಕ್ಕೆ ತೆರಳಿದ್ದಾರೆ. ಅವ್ರು ಬಂದಿದ ತಕ್ಷಣ ಅವ್ರು ಕೇಳಿಕೊಂಡು ನಾವು ಅದಕ್ಕೆ ಏನು ಆನ್ಸರ್ ಕೊಡಬೇಕು ನಾವು ಕೊಡ್ತೀವಿ. ನಾವು ಸತತವಾಗಿ 40 ವರ್ಷದಿಂದ 1ನೇ ತಾರೀಕು ಮೀಟಿಂಗ್ ಅಟೆಂಡ್ 1ನೇ ತಾರೀಕು ಸರ್ 26ನೇ ತಾರೀಕು ಹೋದ ತಿಂಗಳು 26ನೇ ತಾರೀಕು ನಮ್ಗೆ ಅಲರ್ಟ್ ಆಗಿರೋದು, ಸರ್ಕಾರದಿಂದ ಅಧಿಕೃತ ಲೆಟರ್ ಬಂದಿರೋದು. 1ನೇ ತಾರೀಕು ಮೀಟಿಂಗ್ ಅಲರ್ಟ್ ಮಾಡಿದ್ರು. ಸರಿ, ಅದಕ್ಕೆ ಅಧಿಕೃತವಾಗಿ ನಮ್ಮ ಡಾಕ್ಯುಮೆಂಟ್ ನಾವೇ ಕೇಳಿದ್ವಿ. ಏನೋ ಪಂಚ ಗ್ಯಾರಂಟಿಗಳು ಎಷ್ಟೆಷ್ಟು ಫಲಾನುಭವಿಗಳಿದ್ದಾರೆ, ಎಷ್ಟು ಹೋಗಿದೆ ಅದೆಲ್ಲ ನಮ್ಗೆ ಪ್ಲೀಸ್ ಬೇಕು ಮೇಡಮ್. ಸಡನ್ನಾಗಿ ನೀವು ತಗೊಂಬಂದು ಮೀಟಿಂಗ್ ಅಲರ್ಟ್ ಮಾಡಿದ್ರೆ ಬೇಡ. ಆಯಿತು ಸರ್, ನೆಕ್ಸ್ಟ್ ಒಂದು ಡೇಟು ಮುಂದೂಡೋಣ ಅಂದ್ಬಿಟ್ಟು ಈ ಡೇಟಿಗೆ ಮುಂದೂಡಿದ್ರು. 11ನೇ ತಾರೀಕು ಮೀಟಿಂಗ್ ಬಂದ್ರಲ್ಲ, ಮೀಟಿಂಗ್ ಆಯ್ತಲ್ಲ, ಸಡನ್ನಾಗಿ ಮೀಟಿಂಗ್ ನಡೆಯೋ ಹೊತ್ತಿನಲ್ಲಿ ಏನೋ ಮೇಲಧಿಕಾರಿಗಳು ಫೋನ್ ಮನೆಗೆ ಅಂದ್ಬಿಟ್ಟು ಏನು ರೆಸ್ಪಾನ್ಸ್ ಮಾಡಿದ್ರೆ ನೀವು ಸಡನ್ನಾಗಿ ಎದ್ದು ಹೋಗ್ಬಿಟ್ರೆ ನಾವು ಎಲ್ಲಿಗೆ ಹೋಗಬೇಕು? ಅಟ್ಲೀಸ್ಟ್ ಅದು ಏನಕ್ಕೆ ಕ್ಯಾನ್ಸಲೇಷನ್ ಆಯ್ತು ಅಂದ್ಬಿಟ್ಟು ನಮ್ಮ ಕೈಲಿ ಒಂದು ಆನ್ಸರ್ ಬೇಕಲ್ವಾ? ಫೋನ್ ಮಾಡಿದ್ರೆ ಮೇಲಧಿಕಾರಿಗಳು ಫೋನ್ ತೆಗಿತಾ ಇಲ್ಲ. ಇದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋಂಥ ಸೆಂಚುರಿ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಇದಕ್ಕೆ ನಾವೇನು ಮಾಡಬೇಕು ನಾವು ಮಾಡ್ತೀವಿ ಸರ್. ಈಗ ಕಾಂಗ್ರೆಸ್ನ 2 ಬಣ ಆಗಿ ಹಿಂಗಿಡ್ಕೊಂಡಿದೆ. ಯಾವ ಬಣನೂ ಇಲ್ಲ ಸರ್, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ ಅಷ್ಟೇ ಸರ್. ಈಗ ಯಾರು ಬಂದು ಏನು ತೊಂದರೆ ಕೊಟ್ಟಿಲ್ಲ. ನಾವು ನೋಡಿ ಸರ್, ಶಶಿಧರ್ ಮುನಿಯಪ್ಪ, ವಿ ಮುನಿಯಪ್ಪ, ಪುಟ್ಟಾಂಜನಪ್ಪ ಗಡಿಯಲ್ಲಿ ಬೆಳೆದಿರೋಂಥ ಹುಡುಗರು ನಾವು. ನಮಗೂ ಗೊತ್ತಿದೆ. ನಾವು ಚಿಕ್ಕ ವಯಸ್ಸಿಂದ ರಾಜಕಾರಣ ಮಾಡ್ಕೊಂಡ್ ಬಂದಿರೋ ಕಾಂಗ್ರೆಸ್ ಪಾರ್ಟಿಗೆ ದುಡಿದಿರೋಂಥವ್ರು ನಾವು. ನನಗೆ ವೋಟಿಂಗ್ ಪವರ್ 18 ವರ್ಷ ಕಾಂಗ್ರೆಸ್ ಅಲ್ಲೇ ಇದ್ದೀವಿ. ನನಗೆ 18 ವರ್ಷ ಬಂದ್ಮೇಲೆ ವೋಟಿಂಗ್ ಪವರ್ ಬಂದ್ಮೇಲೆ ಕಾಂಗ್ರೆಸ್ ಬಾವುಟ ಇಟ್ಕೊಂಡ್ ಬಂದಿರೋ ನಾನು.
ದುಡ್ಕೊಂಬಂದಿದ್ದು ನಾವು ಕುಟುಂಬದಿಂದಲೇ ಕೇಳ್ಕೊಳ್ಳಿ ಬೇಕಂದ್ರೆ ನೀವು ನಾವೆಲ್ಲ ಎಲ್ಲರೂ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲ ಮೂಲ ಕಾಂಗ್ರೆಸ್ ಇದೆ. ಯಾರು ಕಾಂಗ್ರೆಸ್ ಯಾವ ಬಣ ಇಲ್ಲ ಸರ್, ಕಾಂಗ್ರೆಸ್ ಬಣ ಅಷ್ಟೇ ಇದು. ನಮ್ಮ ಸರ್ಕಾರ ಕೆಟ್ಟ ಹೆಸರು ತಗೊಂಡ್ಬರ್ಬೇಕಂತ ಅಧಿಕಾರಿಗಳು ಮಾಡ್ತಾರಂತ ಸಂಚೂರಿ ಪಿತೂರಿ ಇದು. ಹೌದು ಸರ್, ಹೌದು. ಪ್ರಭಾವಿಗೆ ಒತ್ತಡಕ್ಕೆ ಮಾಡಿದ್ದಾರೆ. ಏನ್ ಪ್ರಭಾವ ಇದರಲ್ಲಿ? ಸರ್ಕಾರ ಅಧಿಕೃತ ಲೆಟರ್ ಬಂದ ಮೇಲೆ ಪ್ರಭಾವ ಏನಿದೆ ಇದರಲ್ಲಿ? ಆಯ್ತು, ಮೀಟಿಂಗ್ ಕ್ಯಾನ್ಸಲೇಷನ್ ಆಯ್ತಲ್ಲ, ಏನಕ್ಕೆ ಕ್ಯಾನ್ಸಲೇಷನ್ ಆಯ್ತು? ಅದು ಇದು ಕೊಡಿ ಅಂತ ಹೇಳಿದ್ರೆ ಒಂದು ಅಧಿಕಾರಿಗೆ ಕೊಡೋದು ಅಂತ ಹೇಳಿದ್ಮೇಲೆ ಇದು ಕೆಟ್ಟ ಹೆಸರು ತರಬೇಕಂತಾನೆ ಮಾಡ್ತಾ ಇರೋದು ನಮ್ಮ ಸರ್ಕಾರಕ್ಕೆ. ಈ ಘಟನೆಯ ನಂತರ ಕಾಂಗ್ರೆಸ್ನೊಳಗಿನ ಬಣ ಪೈಪೋಟಿ ಮತ್ತೆ ಬಯಲಾಗಿದ್ದು, ಗ್ಯಾರಂಟಿ ಸಭೆ ಕಾಂಗ್ರೆಸ್ಗೆ ಗ್ಯಾರಂಟಿ ಜಗಳ ಆಗಿ ಬದಲಾಗಿದೆ ಎಂಬ ಚರ್ಚೆ ಶಿಡ್ಲಘಟ್ಟ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಶಿಡ್ಲಘಟ್ಟದಲ್ಲಿ ಗ್ಯಾರಂಟಿ ಸಭೆ ಮೊಟಕು ಕಾಂಗ್ರೆಸ್ ಬಣದ ಕಿಚ್ಚು ಬಯಲು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ನಿಷ್ಠಾವಂತ ಕಾರ್ಯಕರ್ತರ ಗತಿ ಏನು? ಅವ್ರು ಸೇರ್ಬೇಕಾದಂತ ಗೌರವ ಸೇರ್ಬೇಕಲ್ಲ. ಅವರು ಹಗಲಿರುಳು ರಾತ್ರಿ ಅಂದ ಗಾಳಿ ಅಂದ ಬಿಸಿಲು ಅಂದ ಪಾರ್ಟಿಗಾಗಿ ನಿಷ್ಠಾವಂತರಾಗಿ ದುಡ್ದಿರ್ತಕ್ಕಂಥವ್ರಿಗೆ ಅವ್ರಿಗೆ ಸಿಗ್ಬೇಕಾದಂಥ ಸ್ಥಾನಮಾನ ಬೇರೆ ಇನ್ನೊಬ್ಬರ ಮೂಲಕ ಹೋಗ್ಬಾರ್ದು ಅನ್ನೋದೇ ನಮ್ಮ ಕಳಕಳಿ ಮನವಿ. ಒಬ್ರು ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ರಾಜೀವ್ ಗೌಡ್ರು ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕು ಅಂತ. ಪ್ರತಿಯೊಬ್ಬರಿಗೂ ಇಡೀ ಕ್ಷೇತ್ರದಲ್ಲಿ ಗೊತ್ತಿರೋದೆ ರಾಜೀವ್ ಗೌಡ್ರು ಎಷ್ಟು ಕೆಲಸಗಳು ಮಾಡಿದ್ದಾರೆ, ಎಷ್ಟು ಒಂದು ಇವತ್ತು ಕಿಟ್ ಕೊಟ್ಟಿರೋದಾಗ್ಬೋದು, ಆಂಬ್ಯುಲೆನ್ಸ್ಗಳಾಗ್ಬೋದು, ಎಷ್ಟು ಸೇವೆಗಳು ಮಾಡಿರೋದಾಗ್ಬೋದು, ಪ್ರತಿಯೊಂದು ಗೊತ್ತಿರ್ಬೋದು. ಇವೆಲ್ಲ ಮಾತಾಡೋಕೆ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಮಾತಾಡಬೇಕು, ಯಾರೇ ಆಗಲಿ. ಒಬ್ಬ ವ್ಯಕ್ತಿ ಏನು ಮಾಡಿದ್ದಾರೆ ಇವತ್ತು ರಾಜೀವ್ ಗೌಡ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗಿಂದ ಆಗ್ಬೋದು, ಎಲ್ಲ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ತನ್ನ ಗಮನಕ್ಕೆ ತಗೊಂಡಿದ್ದಾರೆ. ಪ್ರತಿಯೊಬ್ಬರನ್ನು ಸಜೆಷನ್ ಕೇಳಿದ್ರು, ಆ ಥರ ಎಲ್ಲರೂ ಇದು ಮಾಡಿಕೊಂಡು ಅವ್ರ ನೇತೃತ್ವದಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ಮನವಿ. ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಅಧಿಕಾರಕ್ಕೆ ಬಂದೈತೆ. ಶಿಡ್ಲಘಟ್ಟ ತಾಲೂಕದಲ್ಲಿ ಮಾತ್ರ ಕಾಂಗ್ರೆಸ್ ಪಾರ್ಟಿ ನೆಲ ಕಚ್ತಾ ಇದೆ. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಆಗಿರೋದನ್ನ ಬಿಟ್ಟು ಯಾರೋ ಎಲ್ಲೋ ಇರೋನ್ನ ತಂದು ರಾಜಕೀಯ ಮಾಡಿಸೋದಕ್ಕೆ ರೆಡಿ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ ಗೌಡ್ರು ಅಭ್ಯರ್ಥಿ ಆಗಿರೋ ಎಲ್ಲ ಕರ್ನಾಟಕದಲ್ಲೆಲ್ಲ KPCC ಏನೋ ಆದೇಶ ಆಗಿದೆ. ಯಾರು KPCC ಇದು ಅದನ್ನೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಾರೋ, ಅಧಿಕೃತ ಅಭ್ಯರ್ಥಿ ಆಗಿರ್ತಾರೋ ಅವ್ರದ್ದು ಇದು ಲೆಟರ್ ನಾಮಿನೇಟ್ ಆಗಬೇಕು ಅಂತ ಒಂದು ಆದೇಶ ಐತೆ. ಎಲ್ಲ ಕರ್ನಾಟಕಕ್ಕೆಲ್ಲ ಒಂದು ರೂಲ್ಸ್ ಆದರೆ ಶಿಡ್ಲಘಟ್ಟ ತಾಲೂಕು ಮಾತ್ರ ಒಂದು ರೂಲ್ಸು. ಯಾಕಂದರೆ ರಾಜೀವ್ ಗೌಡ್ರು ಬಿಟ್ಟು ಇನ್ನೊಬ್ರು ಯಾರೋ ತಗೊಂಡು ಅವ್ರನ್ನ ಇದನ್ನು ಮಾಡ್ಕೊಂಡು ನಾಮಿನೇಟ್ ಮಾಡ್ಬೇಕಂತ ಹೋಗ್ತಾರೆ. ನಾವು ಕೇಳೋದೊಂದೇ, ಯಾರು ರಾಜೀವ್ ಗೌಡ್ರ ಜೊತೆ ಎಲೆಕ್ಷನ್ ಮಾಡವ್ರೆ, ರಾಜೀವ್ ಗೌಡ್ರ ಜೊತೆ ನಿಂತಿದ್ದಾರೆ, ಯಾರು ಅಭ್ಯರ್ಥಿ ಆಗಿದ್ರು ಅವ್ರು ಹೇಳಿದವ್ರಿಗೆ ನಾಮಿನೇಟ್ ಮಾಡಬೇಕು. ರಾಜೀವ್ ಗೌಡ್ರ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡಬಾರ್ದು. ಈಗ ಕರ್ನಾಟಕದಲ್ಲಿ ಯಾರು MLA ಇದ್ದಾರೆ, MLA ಆಗಿರ್ಬೋದು, ಇಲ್ಲ ಕ್ಯಾಂಡಿಡೇಟ್ ಆಗಿರ್ಬೋದು, ಏನು ಕಮಿಟಿ ಅಧ್ಯಕ್ಷರು ಮಾಡಿದ್ದಾರೆ. ಯಾರೋ ಪಾಪ ಪ್ರೆಸ್ ಮೀಟಲ್ಲಿ ಮಾತಾಡೋರೆ ಏನಂತ, ರಾಜೀವ್ ಗೌಡ್ರು ಅಧ್ಯಕ್ಷ ತಗೊಬೇಕಾಯ್ತು ಅಂತೇಳಿ. ರಾಜೀವ್ ಗೌಡ್ರ ಅಧ್ಯಕ್ಷ ಅಲ್ಲ, ಅದು KPCC ಬಂದಿರೋದು. ಯಾರಿಗೆ ಇದು ಕಾಂಗ್ರೆಸ್ ಪಾರ್ಟಿ MLA ಆಗಿದ್ದಾರೆ, MLA ಅವರು ಅದಕ್ಕೆ ಕಮಿಟಿ ಅಧ್ಯಕ್ಷ ಆಗಿರಬೇಕು. ಇಲ್ಲ ಅಂದರೆ ಸೋತಿರೋ ಕ್ಯಾಂಡಿಡೇಟ್ ಆಗಿರಬೇಕು, ಅವರು ಆ ಪಾರ್ಟಿ ಯಾರು ಇನ್ಚಾರ್ಜ್ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು. ಅದನ್ನು ಬಿಟ್ಬಿಟ್ಟು ಇವರು ವಾಸ್ತವಾಂಶ ತಿಳ್ಕೊಳ್ದಿರೆ ತಾಲೂಕಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲ ಅಂತ ಕೇಳ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಅವರೇ, ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತನ ಜೊತೆ ಕರ್ಕೊಂಡು ಹೋದವ್ರು ಯಾರು? ರಾಜೀವ್ ಗೌಡ್ರು ಕರ್ಕೊಂಡು ಹೋಗಿ ಶಿಡ್ಲಘಟ್ಟ ತಾಲೂಕಲ್ಲಿ ಎಲ್ಲ ಕೈ ಬಿಟ್ಟಾಗ ರಾಜೀವ್ ಗೌಡ್ರೆ ಕಾಂಗ್ರೆಸ್ ಪಾರ್ಟಿನ ಕೈ ಹಿಡಿದವರು. ಸುಮ್ಮನೆ ಇವತ್ತೆಲ್ಲ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿಬಿಟ್ಟು ಇದು ಮಾಡೋದಲ್ಲ. ಅವತ್ತು ಪಾರ್ಟಿ ಕರೆದ್ರೆ ರಾಜೀವ್ ಗೌಡ್ರು. ಆಮೇಲೆ ಅವ್ರು ಬಂದೇ ಇಲ್ಲ, ನೋಡಿಲ್ಲ ಅಂತ ಹೇಳ್ತಾರೆ. ಇವತ್ತವರೆಗೂ ಎಲ್ಲೂ ಅಷ್ಟೇ. ಎಲೆಕ್ಷನ್ ಸೋತಿದ್ದು ಬೇರೆ ದಿವಸ ನಮ್ಮ ರಾಜೀವ್ ಗೌಡ್ರು ಊರಿಗೆ ಬಂದ್ಬಿಟ್ಟು ಪ್ರತಿ ಮನೆಗೆ ಹೋಗ್ಬಿಟ್ಟು ಬಂದರು. ಅವರು ಯಾರು ಸೋತೋಗಿರೋರು ಯಾರು ಮನೆ ಆಚೆ ಕಡೆ ಬರಲ್ಲ, ಟ್ರಿಪ್ಪಿಗೆ ಹೊರಟೋಗ್ಬಿಡ್ತಾರೆ. ಅವ್ರು ಹಂಗೆ ಮಾಡಿಲ್ಲ, ಅವರು ಮಾಡ್ಬೋದಾಗಿತ್ತಲ್ಲ. ಹಂಗೆ ಪ್ರತಿ ಮನೆಗೆ ಹೋಗ್ರು, ಏನು ಬಿಡಿ ಸೋತೋಗ್ಬಿಟ್ಟು ಇನ್ನೊಂದ್ಸತಿ ಗೆಲ್ತೀವಿ ನಾವು ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ನಮಗೆಲ್ಲರೂ ಆಶ್ವಾಸನೆ ಕೊಟ್ಟರು. ನಮ್ಮೆಲ್ಲರ ಜೊತೆ ಅವರೇ ನಿಂತ್ಕೊಂಡಿರೋದು. ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ಇಲ್ಲದೇ ಇರಬೇಕು. ಇದೇ ಒಂದು ಮಾತು ಹೇಳೋದು. ನಾವು ಎಲ್ಲ ಕಾರ್ಯಕರ್ತಗಳು ಅವ್ರು ಏನು ಮಾಡ್ತಾರೆ ನಾವು ಎಲ್ಲ ಕಲಿತೀವಿ. ಬೇಕಂದರೆ ಅವ್ರು ಕೆಲಸ ಮಾಡೋ ನಾವು ಇನ್ನೂ ಜಲ್ದಿ ಕಲಿತೀವಿ. ಇಂಥ ಮಾತುಗಳು ಅವ್ರು ಮಾತಾಡಿದ್ರೆ ನಾವು ಗೌರವದಿಂದ ಇದ್ದೀವಿ. ಎಲ್ಲರೂ ಅವರು ನಮಗೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ರಾಜೀವ್ ಗೌಡ್ರು ಪಾರ್ಟಿ ಅವ್ರು ಕಟ್ಟಿರೋದಿಲ್ಲ, ಯಾರು ಬೇರೆಯವರಲ್ಲ. 8 ಆಂಬುಲೆನ್ಸ್ 9 ಆಂಬುಲೆನ್ಸ್ ಹಾಕಿದ್ದಾರೆ. ಯಾರು ಹಾಕಿದ್ದಾರೆ ಆಂಬುಲೆನ್ಸ್ಗಳು? ಎಷ್ಟು ಆಂಬುಲೆನ್ಸ್ ಓಡ್ತಾ ಇದ್ದ ಗೊತ್ತಾ? ಎಷ್ಟು ಜನಕ್ಕೆ ಸೇವೆ ಸಲ್ಲಿಸನೆ. ಏನು ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆಯನ್ನು ಆಯೋಜನೆ ಮಾಡಿದರು. ಇದಕ್ಕೆ ಈ ಒಂದು ಸಮಿತಿಯಲ್ಲಿರುವಂಥ ಸದಸ್ಯರಿಗೆ ನಮ್ಮ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ಇತ್ತು. ಯಾಕೆಂದರೆ ಇವತ್ತು ಇಡೀ ಒಂದು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ಜನ ದುಡಿದಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲರೂ ಪರಿಗಣನೆಗೆ ತೊಗೊಳ್ಬೇಕು. ಎಲ್ಲ ಸಮಿತಿಗಳಲ್ಲೂ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆದ್ಯತೆ ಕೊಡಬೇಕೆಂದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಇವತ್ತೇನೋ ಒಂದು ಈ ಸಮಿತಿಯಲ್ಲಿ ರಚನೆ ಮಾಡುವಂಥ ಶಿಫಾರಸ್ಸಿನಲ್ಲಿ ಕೆಲವರು ಅನ್ಯ ಪಕ್ಷಗಳಿಂದ ಬಂದಿರೋಂಥವ್ರು ಸಹ ಇವತ್ತು ಈ ಒಂದು ಸಮಿತಿಯಲ್ಲಿ ಅವಕಾಶ ಕೊಟ್ಟಿದೆ. ಅದಕ್ಕೆ ನಮ್ಮ
ಕಾಂಗ್ರೆಸ್ ಕಾರ್ಯಕರ್ತರ ತೀವ್ರ ವಿರೋಧ ಇತ್ತು. ಹಾಗಾಗಿ ಈ ಒಂದು 2023ನೇ ಸಾಲಿನಲ್ಲಿ ಏನು ಒಂದು ವಿಧಾನಸಭಾ ಚುನಾವಣೆ ಆಯಿತು, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ನಮ್ಮ ರಾಜೇಗೌಡರವರ ನೇತೃತ್ವದಲ್ಲಿ ಈ ಒಂದು ಪಕ್ಷ ಇಡೀ ಸಂಘಟನೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಒಂದು ತಾಲೂಕಿಂದ ಈ ಒಂದು ಏನೇ ಒಂದು ಸಮಿತಿಯಲ್ಲಿ ರಚನೆ ಮಾಡಬೇಕಾದ್ರೆ ನಮ್ಮ ರಾಜೇಗೌಡರ ನೇತೃತ್ವದಲ್ಲಿ ಯಾರೆಲ್ಲ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಸೂಚನೆ ಮೇರೆಗೆ ಅವ್ರಿಗೆ ಆದೇಶ ಮಾಡಬೇಕಂತ ನಮ್ಮೆಲ್ಲರೂ ಒತ್ತಾಯಿತು. ನೇತೃತ್ವದಲ್ಲಿ ಬಹಳಷ್ಟು ವಿಚಾರಗಳನ್ನ ಈಗಾಗಲೇ ಗಮನಕ್ಕೆ ತಗೊಳ್ಬೇಕಾಗಿದೆ. ಅದರಲ್ಲಿ ರಾಜುಗೌಡ್ರ ಬಗ್ಗೆ ಏನೋ ಮಾತನಾಡೋದಕ್ಕಿದ್ರೂ ಕೂಡ ಅವ್ರು ಮಾಡ್ತಕ್ಕಂಥ ಸೇವೆ, ಅವರು ಕೊರೋನಾ ಸಂಕಷ್ಟ ಕಾಲದಿಂದಲೂ ಕೂಡ ಇವತ್ತಿನವರೆಗೆ ಏನೆಲ್ಲ ಮಾಡ್ಕೊಂಬಂದಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಅದರ ಬಲವರ್ಧನೆಗಾಗಿ ಸಂಪೂರ್ಣ ಬೇರಿಂದ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಸಂಘಟನೆಗೋಸ್ಕರ ಎಷ್ಟೆಲ್ಲ ಒದ್ದಾಡಿದ್ದಾರೆ ಅನ್ನೋದನ್ನು ನಾವು ಪರಿಗಣಿಸಬೇಕಾಗ್ತದೆ. ಒಂದು ಅದರಲ್ಲಿ ಇವತ್ತು ಅಧಿಕೃತ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023ರ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ. ಇವತ್ತು KPCC ಅಧ್ಯಕ್ಷರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಇದೇ ಮಾತನ್ನು ಹೇಳ್ತಾರೆ. ಅವರು ನಿಯಮಾನುಸಾರ ಕ್ರಮ ವಹಿಸಿಕೊಂಡು ಅದರಂತೆ ಬದಲಾಗಿ ಅವ್ರಿಗೂ ಅವಕಾಶ ಕೊಟ್ಟೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನನ್ನ ಹೆಸರು ತಾಲೂಕು ಪಂಚಾಯತಿ ಶಿಡ್ಲಘಟ್ಟ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು. ಈಗ ನಮ್ಮ CO ಸರ್ ಆದೇಶದಲ್ಲಿ ಮೀಟಿಂಗ್ ಕಾಂಟ್ಯಾಕ್ಟ್ ಮಾಡಿದ್ರು, ಮೀಟಿಂಗ್ ನಡೀತಾ ಇದೆ. ಈಗ ತಾತ್ಕಾಲಿಕ ಸಿಗ್ಬೇಕು ನಮ್ಮ ಆಫೀಸಿಗೆ ವೇಟ್ ಮಾಡಿದ್ದೀವಿ ಸರ್ ತಮ್ಮ ಸರ್ ಅದಕ್ಕೆ ಸರ್. ಹೌದು ಸರ್, ಈಗ ದಯವಿಟ್ಟು ಇದನ್ನು ನಾವು ಮೀಟಿಂಗ್ ನಡೀತಾ ಇದ್ದೀವಿ, ಅದನ್ನ ಸ್ವಲ್ಪ ಕಂಪ್ಲೀಟ್ ಮಾಡ್ತೀವಿ ಸರ್. ಆಮೇಲೆ ಮುಂದೆ ಬೇಕಾದ್ರೆ ಏನಾದರೂ ಅವ್ರು ಏನು ಹೇಳ್ತೀವಿ ಆಕ್ಷನ್ ಯಾವ ಕಾನೂನು ಬದಲಿಗೆ ಏನು ಮಾಡಿಬಿಟ್ಟಿದ್ದೀವಿ ಸರ್. ನೋಡಿ ಸರ್, ಮಾತಾಡ್ತೀವಿ ಸರ್. ಮೇಡಮ್ ನೀವು ಹಲೋ, ಏನು ಸರ್? CO ಆದೇಶದಂತೆ ನಾವು ಮೀಟಿಂಗ್ ಕಾಂಟ್ಯಾಕ್ಟ್ ಮಾಡಿ ಮೀಟಿಂಗ್ ನಡೀತಾವೆ. ಸರಿ ಸರ್, ಸರಿ. ಹೌದು ಸರಿ, ಆಯ್ತು ಆಯ್ತು. ನಮಸ್ಕಾರ ಸರ್.